ಮಂದಾರ ಮಂದಾರ ಮಂದಾರವು ನಿನ್ನಂದ ಮಂದಾರವು. ಎಲ್ರಿಗೂ ಶುಭ ಮುಂಜಾನೆ. ಇವತ್ತಿನ ನನ್ನ ವ್ಲಾಗ್ನ ದೇವಸ್ಥಾನದಿಂದ ಶುರು ಮಾಡ್ತಾ ಇದ್ದೀನಿ. ನೀವು ಎಲ್ಲರೂ ದೇವರ ದರ್ಶನ ಮಾಡ್ಕೊಂಡ್ರೆ ನಮಗಂತೂ ತುಂಬ ಚೆನ್ನಾಗಿ ದೇವರ ದರ್ಶನ ಆಯಿತು. ಆ್ಯಕ್ಚುಲಿ ಇವತ್ತು ದೇವಸ್ಥಾನಕ್ಕೆ ಬರೋಕ್ಕೂ ಒಂದು ಕಾರಣ ಇದೆ. ಏನಂತ ಅಂದರೆ ನಿನ್ನೆ ನಮ್ಮ ದೀಪ ಒಂದು ಫೋನಿನ ಪಾಸ್ವರ್ಡೇ ಮರ್ತೋಗ್ಬಿಟ್ಟಿದ್ದ. ಯಾಕೆಂದರೆ ಅವನು ಫಿಂಗರ್ ಪ್ರಿಂಟ್ ಯೂಸ್ ಮಾಡೋದ್ರಿಂದ ಪಾಸ್ವರ್ಡ್ ಯಾವ್ದು ಇಟ್ಟಿಯಾನೆ ಅಂತ ಮರ್ತೋಗ್ಬಿಟ್ಟಿದ್ದ. ನಮ್ಮ ಚಿನ್ನಿ ಅವ್ನ ಫೋನ್ ಎತ್ಕೊಂಡು ಲಾಕ್ ಓಪನ್ ಮಾಡೋಕ್ಕೆ ಹೋಗಿ ಪಾಸ್ವರ್ಡನ್ನು ಹೊಡೆದು ಫೋನ್ ಲಾಕ್ ಆಗೋಗಿ ಪಾಸ್ವರ್ಡ್ ಅವ್ನು ಮರ್ತೋಗ್ಬಿಟ್ಟಿಯಾನೆ, ಅಂದರೆ ಪ್ಯಾಟ್ರನ್ ಮರ್ತೋಗ್ಬಿಟ್ಟಿಯಾನೆ. ಅದು ಲಾಕ್ ಆಗಿಬಿಟ್ಟಿದೆ, ಫಿಂಗರ್ ಪ್ರಿಂಟ್ ತೊಗೋತಾ ಇಲ್ಲ. ಫೋನಲ್ಲಿ ಎಲ್ಲ ಇಂಪಾರ್ಟೆಂಟ್ ಕಾಂಟ್ಯಾಕ್ಟ್ಸ್ ಇತ್ತು, ನಮ್ಮ ಬಿಸ್ನೆಸ್ ಕಾಂಟ್ಯಾಕ್ಟ್ಸ್ ಎಲ್ಲ ಫೋನ್ ಮೂಲಕನೇ ನಡೆಯೋದ್ರಿಂದ ಈಗ ಫೋನನ್ನು ಫ್ಲ್ಯಾಶ್ ಮಾಡಿಸಿದ್ರೆ ಕಾಂಟ್ಯಾಕ್ಟ್ಸ್ ಎಲ್ಲ ಹೋಗ್ಬಿಡ್ತಿತ್ತು. ಆ ಟೆನ್ಷನಲ್ಲಿ ಅವ್ನು ನೈಟೆಲ್ಲ ನಿದ್ದೆನೇ ಮಾಡಿರಲಿಲ್ಲ. ಆಮೇಲೆ ಏನೋ ಗೊತ್ತಿಲ್ಲ, ಬೆಳಗ್ಗೆ ಎದ್ದ ಮೇಲೆ ಸಮಾಧಾನವಾಗಿ ಒಂದ್ಸಲ ಸುಮ್ಮನೆ ಯಾವುದೋ ಒಂದು ಪ್ಯಾಟ್ರನ್ ಹೊಡೆದಾಗ ಪಟ್ ಅಂತ ಓಪನ್ ಆಗಿಬಿಡ್ತು. ಓಕೆ, ಇದೇ ಖುಷಿಗೆ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂದ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು, ಆಚೆ ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಈಗ ಟಿಫನ್ ಮಾಡಬೇಕಲ್ಲ, ಹಾಗಾಗಿ ನಮ್ಮ ಹಾಸನ ಸ್ಪೆಷಲ್ ಇಡ್ಲಿ ಮಾಮು ಹೋಟ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೋಡಿದ್ರೆ ಸಿಕ್ಕಾಪಟ್ಟೆ ಜನ. ಇವತ್ತು ಅದು ಸಂಡೇ ಆಗಿರೋ ಕಾರಣಕ್ಕೆ ಇನ್ನೂ ಜನ. ಅಲ್ಲಿ ತುಂಬ ಜನ ಫುಡ್ ಬ್ಲಾಗರ್ಸ್ ಇಲ್ಲಿ ಬಂದು ಇಲ್ಲಿ ಫುಡ್ ಬಗ್ಗೆ ರಿವ್ಯೂ ಮಾಡಿದ್ರು. ನಾನು ಹಾಗಾಗಿ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಜನ ನೋಡಿ ನನಗೆ ಅವ್ರ ಮುಂದೆ ಫೋನ್ ತೆಗಿಯೋಕ್ಕೆ ಒಂಥರ ಶೈ ಫೀಲ್ ಆಗೋಯ್ತು. ಹಾಗಾಗಿ ಪಟ್ ಅಂತ ತೆಗ್ದಿಟ್ಬಿಟ್ಟೆ. ಆ ಸಾಫ್ಟ್ ಇಡ್ಲಿ, ಕೆಂಪು ಚಟ್ನಿ, ಅದ್ರ ಮೇಲೆ ಹಾಕೋ ಈರುಳ್ಳಿ ಮತ್ತು ತುಪ್ಪ ಸಖತ್ ಕಾಂಬಿನೇಷನ್ನು. ತಿಂಡಿ ಮಾಡಿಕೊಂಡು ಅದ್ರ ಮುಂದ್ಗಡೆನವ್ರ ಅಂಗಡಿಗೆ ಹೋಗಿ ಅವ್ರ ಅಪ್ಪನ ಜೋಬಿಗೆ ಚೆನ್ನಾಗಿ ಕತ್ರಿ ಹಾಕಿದ್ಲು. ಅಲ್ಲಿಂದ ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ವಿ, ಬಟ್ ಅವಳಂತೂ ಬಿಟ್ಟಿಲ್ಲ. ಪಾರ್ಕಿಗೆ ಹೋಗೋಣ ಅಂತ ಆಟ ಮಾಡ್ತಿದ್ಲು. ಸೊ ಸಂಡೇ ಆಗಿರೋದ್ರಿಂದ ಅವಳಿಗೆ ಫುಲ್ ಫ್ರೀ ಇತ್ತು, ನಾವು ಫ್ರೀ ಇದ್ವಿ. ಹಾಗಾಗಿ ಅವಳನ್ನು ಪಾರ್ಕಿಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ಹೋದರೆ ಅದು ಶೂಟಿಂಗ್ ನಡೀತಾ ಇತ್ತು, ಅದನ್ನೇ ನೋಡ್ತಾ ನಿಂತ್ಕೊಂಡಿಲ್ಲ ಅವಳು. ನಾನೇನು ನೋಡಲ್ಲ, ನಡೀದಿ ಆಟ ಆಡೋಕ್ಕೆ ಅಂತ. ಅದು ಆಟ ಆಡೋದೆಲ್ಲ ಇರುತ್ತಲ್ಲ, ಅಲ್ಲಿ ಕರ್ಕೊಂಡು ಹೋದ್ವಿ. ಅಲ್ಲಿ ಹೋಗಿ ಆಟ ಆಡೋಕ್ಕೆ ಶುರು ಮಾಡಿದ್ಲು. ಮಂಗನಿಂದ ಮಾನವ ಅಂತ ಪ್ರೂವ್ ಮಾಡ್ತಿದ್ದಾಳೆ. ಅವಳು ಪಾಡಿಗೆ ಅವಳು ಆಟ ಆಡ್ತಾ ಇದ್ಲು. ನನಗೆ ಬೋರ್ ಹೊಡಿತಾ ಇತ್ತು, ಅದಕ್ಕೆ ಬಾರೋ ಒಂದು ವೀಡಿಯೋ ಮಾಡೋಣ ಅಂತ ಅಂದರೆ ಯಾವೂರು ನಾಯಿ ನೀನು ಅಂತಲೂ ಕ್ಯಾರೆ ಅಂದಿಲ್ಲ. ಅವನ ಪಾಡಿಗೆ ಒಂದು ಫೋನ್ ನೋಡ್ತಾ ಇದ್ದ. ಅಷ್ಟರೊಳಗೆ ಕಡಲೆಕಾಯಿ ಮಾರೋರೊಬ್ಬರು ಬಂದರು. ಅದಕ್ಕೆ ಕಡಲೆಕಾಯಿ ತೊಗೊಂಡು ಅದನ್ನು ತಿನ್ಕೊಂಡು ಟೈಮ್ ಪಾಸ್ ಮಾಡಿದ್ದಾಯಿತು. ಟೈಮ್ ಪಾಸ್ ಕಡಲೆಕಾಯಿ ಅಂದ್ಕೊಂಡು. ಅಷ್ಟೊತ್ತಿಗೆ ಅವಳಿಗೂ ಆಟ ಆಡಿ ಸಾಕಾಗಿತ್ತು. ಮನೆಗೆ ಹೋಗೋಣ ಬನ್ನಿ ಅಂತ ಬಂದಳು. ಅವಳನ್ನು ಕರ್ಕೊಂಡು ಅಲ್ಲಿಂದ ಹೊರಟ್ವಿ. ಇದೇ ಟೈಮಿಗೆ ದೀಪುಗೆ ಕಸ್ಟಮರ್ ಫೋನ್ ಬಂತು. ಹಾಗಾಗಿ ಅವಳನ್ನು ಹೋಗಿ ಮನೆಗೆ ಬಿಟ್ಟು ನಾವಿಬ್ಬರು ಶಾಪಿಗೆ ಬಂದ್ವಿ. ಕಸ್ಟಮರ್ ಬಂದು ಹೋದರು. ಅದೇ ಗ್ಯಾಪಲ್ಲಿ ನಾನು ಜೊತೆ ರೀಲ್ಸ್ ಮಾಡ್ತಾ ಇದ್ದೆ. ಅಷ್ಟೊತ್ತಿಗೆ ನಮ್ಮನ್ನ ಫೋನ್ ಮಾಡಿ, ಮೊಬೈಲಲ್ಲಿ ಯಾವುದೋ ರೀಲ್ಸ್ ನೋಡಿದ್ದೀನಿ, ಅಲ್ಲಿ ತಿನ್ನಕ್ಕೆ ಹೋಗೋಣ ಅಂದ. ಓಕೆ ಬಾ ಅಂತ ಅಂದ್ಕೊಂಡು ಹೋದ್ವಿ. ಅವನು ಆ ಕಡೆ ಕರ್ಕೊಂಡು ಬಂದಿದ್ದ. ನಾವು ಬಂದಿದ್ದು ಚೀಸ್ ಕೊರಿಯನ್ ಬನ್ ತಿನ್ನೋಕ್ಕೆ ಅಂತ. ಅದ್ರ ಜೊತೆಗೆ ಅಲ್ಲಿ ಚೆನ್ನಾಗಿ ಕಂಡಿರೋದೆಲ್ಲ ಆರ್ಡ್ರ್ ಮಾಡಿಬಿಟ್ವಿ. ಬಟ್ ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕಂಗೆ ಇರಲಿಲ್ಲ. ಪ್ರೈಸ್ ಸ್ವಲ್ಪ ಜಾಸ್ತಿ ಅನ್ನಿಸ್ತು. ಪ್ರೈಸಿಗೆ ತಕ್ಕಂಗೆ ಟೇಸ್ಟ್ ಇಲ್ಲ ಅಂತಲೂ ಅನ್ನಿಸ್ತು. ಚೀಸ್ ಕೊರಿಯನ್ ಬನ್ ಓಕೆ, ಬಟ್ ಇನ್ನು ಉಳಿದಿದ್ದೆಲ್ಲ ಇದಂತೂ ದೇವ್ರೆ. ಏನೊಂದ್ಸಲ ಏನು ಚಿನ್ವ ಇಲ್ಲ ಇಲ್ಲ ಆಡ್ಕೊಳ್ಳೋದ ಏನವ ಅಲ್ಲ ವರ್ಕೌಟ್ರು ಅಲ್ಲ. ಏನು ತಿಂದ ಮೇಲೆ ಅಪ್ಪ ಮಗಳು ಅಲ್ಲಿ ಹೋಗಿ ಫೋಟೋ ಸೆಷನ್ಸ್ ನಡೆಸ್ತಾ ಇದ್ರು. ನಾನು ನಮ್ಮಣ್ಣ ಸೈಡಲ್ಲಿ ನಿಂತ್ಕೊಂಡು ನೋಡ್ತಿದ್ವಿ. ಚೆನ್ನಾಗಿ ಕಾಣಿಸ್ತವಳಲ್ವ. ಅಲ್ಲಿಂದ ಹೊರಟ ನೆಕ್ಸ್ಟ್ ನಮ್ಮ ಪಯಣ ಬಂದು ನಿಂತಿದ್ದೇನೆ ಡೊಮಿನೋಸ್ ಮುಂದೆ. ನಾವೇ ಫಸ್ಟ್. ನಾನಂತೂ ಫುಲ್ ಸ್ಕೋಪಲ್ಲಿ ನಾನೇ ಫಸ್ಟ್ ಅಂತ ಅಂದರೆ, ಸರಿ ಫಸ್ಟ್ ಬಂದಿರೋ ಖುಷಿಗೆ ಟ್ರೀಟ್ ಕೊಡಿಸ್ತಾಳೆ, ಇವತ್ತು ಬಿಲ್ ನಿಂದ ಅಂದ್ಲು. ಮುಗೀತು ನನ್ನ ಕತೆ.
ಪಿಜ್ಜಾ ಆರ್ಡ್ರ್ ಮಾಡಿದ್ವಿ, ಪಿಜ್ಜಾನು ಬಂತು, ಬಟ್ ಅದನ್ನು ತಿನ್ನೋ ಬ್ಯುಸಿಲಿ ವೀಡಿಯೋ ಮಾಡೋದನ್ನೇ ಮರೆತು ಬಿಟ್ಟೆ. ಓಕೆ, ಇಲ್ಲಿಗೆ ಇವತ್ತಿನ ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ. ಓಕೆ, ಬಾಯ್.